ಬೋರ್ಡ್ ಹಾಕ್ಲಕ್ಕೆ ಹೆಣ್ಮಕ್ಳಿಗೆ ಏನು ತಿಳಿದಿದ್ದು ನೀ ಗುಲ್ಬರ್ಗದಾಗ? ಹಾ ನೀ ಅಂದಿರ ಇಟ್ಟಲ್ಲಿ ಮಗ ಮಂದಿ ಕುಂತಾರಲ್ಲ. ಹಾ ಬೇರೊಬ್ಬರು ಹೆಣ್ಮಕ್ಳಿಗೆ ಹಾಕಿನ ಪಾಯಿ ಮಾಡ್ಬಿಡ್ರಿ. ಬೇಕೇ ಬೇಕು. We want justice. We want justice. We want justice. ಕಲಬುರಗಿ ಮಹಾನಗರ ಪಾಲಿಕೆ ಸಂಘಕ್ಕೆ, ಕಲಬುರಗಿ ಮಹಾನಗರ ಪಾಲಿಕೆ ಸಂಘಕ್ಕೆ. ಇದು ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರ ಸಂಘ ವತಿಯಿಂದ ಒಂದು ನಿರ್ದಿಷ್ಟ ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೀವಿ. ಈ ಸ್ಟ್ರೈಕ್ ಹಮ್ಮಿಕೊಂಡಿದ್ದ ವಿಷಯ ಏನಂದ್ರೆ, ವಲಯ ಕಚೇರಿ 2 ಆಯುಕ್ತರು ತಮ್ಮ ಸಿಬ್ಬಂದಿಯವರಿಗೆ ಅವಾಚ್ಯ ಶಬ್ದದಿಂದ ಮಾತಾಡೋದಾಗಲಿ, ಮಾನಸಿಕ ಹಿಂಸೆ ಕೊಡೋದಾಗಲಿ, ನಿಂದನೆ ಮಾಡೋದಾಗಲಿ, ಈ ಥರ ಘಟನೆ ಎಲ್ಲ ಸುಮಾರು ತಿಂಗಳಿಂದ ನಡೀತಾ ಬಂದಿತ್ತು ವಲಯ ಕಚೇರಿ 2ರಲ್ಲಿ. ಅದ್ರ ಪ್ರಯುಕ್ತ ಸಿಬ್ಬಂದಿಯವರೆಲ್ಲ ನೌಕರ ಸಂಘಕ್ಕೆ ಮನವಿ ಸಲ್ಲಿಸಿದರು. ಆ ಮನವಿನ ಎಲ್ಲ ನಾವು ಅಧಿಕಾರಿ ನೌಕರ ಸಂಘದವರು ಮತ್ತು ಪದಾಧಿಕಾರಿಗಳು ಕೂಡ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ವಿ. ಏನಂದ್ರೆ, ಈ ಥರ ಒಂದು ಘಟನೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲಿ ಆಗಿರಲಿಲ್ಲ. ಸೊ ಬೇರೆ ಇಲಾಖೆಯಿಂದ ಬಂದಂಥ ಅಧಿಕಾರಿಗಳು ಈ ಥರನ ದರ್ಪ ತೋರಿಸೋದು ಸಾಮಾನ್ಯ. ಸೊ ಅವ್ರ ಕೆಲಸ ಏನಿರ್ತದೆ ಅಂದರೆ, ತಮ್ಮ ಸರ್ಕಾರ ಆದೇಶ ನೀಡಿರ್ತದೆ ತಮ್ಮ ಇದ್ದಂಥ ಸಿಬ್ಬಂದಿಯವರಿಂದ ಕೆಲಸ ತಗೊಂಬೋದು. ಬಟ್ ಆದರೆ ಇವ್ರು ಏನು ಮಾಡ್ತಿರೋದ, ಬರೀ ಬೈಯೋದಾಗಲಿ, ನಿಲ್ಲಿಸೋದಾಗಲಿ, ಮಾನಸಿಕ ಹಿಂಸೆ ಕೊಡೋದಾಗಲಿ, ಫೋನಲ್ಲಿನೂ ಕೂಡ ಬೈಯೋದಾಗಲಿ, ಕಿವಿ ಕತ್ತರಿಸ್ತೀನಿ ಅಂತ ಹೆದರ್ಸೋದಾಗಲಿ, ನಿಮಗೆ ಸಸ್ಪೆಂಡ್ ಮಾಡಿಸ್ತೀನಿ, ನಿಮಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಆಗಲಿ, ಮಾನಸಿಕ ಹಿಂಸೆ ಕೊಡೋದು ಅಂದ್ಬಿಟ್ಟು ಯಾವ ಥರ ಕೆಲಸ ತೊಗೋದು ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಯಾಕಂದರೆ ಆ ಥರ ಯಾರೇ ಕೆಲಸ ಆಯುಕ್ತರಾದರೆ ಅವರು ಒಂದು ಸಿಬ್ಬಂದಿಯವರಂತೆ ಕೂತ್ಕೊಂಡು ಮಾತಾಡಿ ಚರ್ಚಿಸಿ ಯಾವ ಥರ ನಾವು ಕೆಲಸ ಮಾಡಬೇಕು, ಯಾವ ಥರ ಕೆಲಸ ಮಾಡಿದ್ರೆ ಪ್ರಯೋಜನ ಆಗುತ್ತೆ ನಮ್ಮ ವಲಯಕ್ಕೆ ಅಂತ ತಿಳಿದು ಕೆಲಸ ಮಾಡ್ತಾರೆ ಹೊರತು ಈ ಥರ ನಿಂದನೆ ಯಾರೂ ಮಾಡೋದಿಲ್ಲ. ಇದನ್ನು ಖಂಡಿಸಿ ನಮ್ಮ ಅಧಿಕಾರಿ ನೌಕರ ಸಂಘದವರೆಲ್ಲ ಇವತ್ತು ಸ್ಟ್ರೈಕನ್ನು ನಂಬ್ಕೊಂಡಿದ್ದೀವಿ. ಇದರ ಕುರಿತು ನಾವು ಮಾನ್ಯ ಆಯುಕ್ತರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೂಜಾ ಮಹಾಪೌರಿಗೆ ದೂರ ಸಲ್ಲಿಸಿದ್ದೀವಿ. ಇದನ್ನು ಕೂಡ ಅದರಲ್ಲಿ ಚರ್ಚೆ ನಡೆದಿದೆ. ಸೊ ಎಲ್ಲಿವರೆಗೆ ಮೊನ್ನೆ ನಮ್ಮ ಆಯುಕ್ತರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಲ್ಲ, ಅಲ್ಲಿವರೆಗೆ ನಾವು ಸ್ಟ್ರೈಕ್ ಕಂಟಿನ್ಯೂ ಮಾಡ್ತೀವಿ. ಧನ್ಯವಾದಗಳು.